ಇವತ್ತು ಸಿಟಿ ರವಿ ಅವರು ಅರೆಸ್ಟ್ ಆಗ್ತಾ ಇದ್ದ ಹಾಗೆ ರಾಜಕೀಯ ಮೇಲಾಟಗಳು ಕೂಡ ಬಹಳ ಜೋರಾಗಿ ನಡೆದವು. ಎರಡೂ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ನಡುವೆ ಪರಸ್ಪರ ವಾಕ್ಸಮರ ಕೂಡ ಬಹಳ ಜೋರಾಗಿ ನಡೀತು. ಇನ್ನು ಎರಡೂ ಪಕ್ಷಗಳು ತಮ್ಮ ಕಾರ್ಯಕರ್ತರುಗಳನ್ನ ಬೆಂಬಲಿಗರನ್ನ ಬಳಸಿಕೊಂಡು ತಮ್ಮ ಬಲ ಪ್ರದರ್ಶನಕ್ಕೂ ಕೂಡ ಇದೇ ಸಿಟಿ ರವಿ ಅವರ ಅರೆಸ್ಟ್ ಆದಂತ ವಿಚಾರ ಒಂದು ವೇದಿಕೆ ಮಾಡಿಕೊಡ್ತು. ಹಾಗಾದ್ರೆ ನಿನ್ನೆಯಿಂದನೂ ಕೂಡ ಸಿಟಿ ರವಿ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ರಾಜಕೀಯ ಮೇಲಾಟಗಳು ನಡೆದು ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ ಸಿಟಿ ರವಿ ಬಂಧನ ವಿಚಾರದಲ್ಲಿ ರಾಜ್ಯಾದ್ಯಂತ ಬರ ವಿರೋಧ ಪ್ರತಿಭಟನೆ ನಡೆಯಿತು. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ರೆ ಮತ್ತೊಂದ್ ಕಡೆ ಕೌಂಟರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಬಿಜೆಪಿ ಕಚೇರಿಗೆ ಮಹಿಳಾ ಕಾಂಗ್ರೆಸ್ ಹೊತ್ತಿಗೆ ಹಾಕಲು ಯತ್ನಿಸಿದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಧರಣಿ ನಡೆಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಬಳಸಿದ ಪದಗಳು, ಅವರ ಹೇಳಿಕೆ ಕುರಿತು ನಮ್ಮ ಬಳಿ ದಾಖಲೆ ಇವೆ. 12 ಬಾರಿ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಇದಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಅದನ್ನ ಫಸ್ಟ್ ನೀವು ಯಾಕಾಯ್ತು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡಿದಂತ ಮಾತು, ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋ ದಾಖಲೆ ಅಲ್ಲ. ಡಿ ಕೆ ಶಿವಕುಮಾರ್ ಅಂಡ್ ಕಂಪನಿ ದಾಖಲೆಗಳನ್ನ ಯಾರು ಕೇಳಲ್ಲ. ಕೋರ್ಟಲ್ಲಿ ಕೇಳೋದು ವಿಧಾನ ಪರಿಷತ್ತಲ್ಲಿರುವಂತಹ CCTV ಕ್ಯಾಮೆರಾಗಳಲ್ಲಿ, ಇದರಲ್ಲಿರುವಂಥದ್ದು ರೆಕಾರ್ಡಲ್ಲಿ, ಅಲ್ಲಿ ಸ್ಟೆನೋಗಳಿರ್ತಾರಲ್ಲ, 10 ಜನ ಸ್ಟೆನೋಗಳಿರ್ತಾರೆ. ಅವ್ರೇನು ಬರೆದಿದ್ದಾರೆ ಅದನ್ನ ರೆಕಾರ್ಡ್ಗೆ ಹೋಗೋದು. ಇವ್ರು ಮಾಡಿರೋ ರೆಕಾರ್ಡ್ ಯಾವುದು ಮಾಡಲ್ಲ, ಅಲ್ಲಿ ಮಾಡೋಕ್ಕೆ ಅನುಮತಿನೂ ಇಲ್ಲ. ರೆಕಾರ್ಡ್ ಮಾಡೋಕ್ಕೆ ಅನುಮತಿ ಇದೆಯಾ? ಮೊಬೈಲಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಾ? ಸ್ಪೀಕರು, ಸಭಾಪತಿ ಪರ್ಮಿಷನ್ ಕೊಟ್ಟಿದ್ದಾರಾ ರೆಕಾರ್ಡ್ ಮಾಡೋಕ್ಕೆ? ನೀವು ರೆಕಾರ್ಡ್ ಮಾಡ್ತೀರಿ ಅಂದ್ರೆ ಅದು ಇಲ್ಲಿಗಲ್ಲು. ಇನ್ನು ಸಿಟಿ ರವಿ ಬಂಧನದ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಟಿ ರವಿ ಅವರನ್ನ ಪೊಲೀಸರು ಒಬ್ಬ ಉಗ್ರಗಾಮಿ ರೀತಿ ನಡೆಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಅಶೋಕ್ ಮತ್ತು ಯತ್ನಾಳ್ ಸಹ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಈ ರೀತಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಘಟನೆ ನಡೆದಿರಲಿಲ್ಲ. ಯಾರೋ ಉಗ್ರಗಾಮಿನ ಹಿಡ್ಕೊಂಡು ಹೋದಂಗೆ ಇವರು ರಾತ್ರಿ ಇಡೀ ಎಲ್ಲ 400-500 ಕಿಲೋಮೀಟರ್ ಅವ್ರನ್ನ ಸುತ್ತಾಡಿಸಿ ಇವತ್ತು ಅವ್ರು ಕೂರೋದಕ್ಕೂ ಬಿಟ್ಟಿಲ್ಲ, ತಲೆಗೆ ಪೆಟ್ಟಾಗಿದೆ, ಆಸ್ಪತ್ರೆ ಕೂಡ ಕರ್ಕೊಂಡೋಗಿಲ್ಲ. ಏನು ಒಂಥರ ರೌಡಿಸಮ್, ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ರೌಡಿಸಮ್ ನಡೆದಿರ್ತಕ್ಕಂಥದ್ದು. ಇವತ್ತು ಸರ್ಕಾರನೇ, ಮಂತ್ರಿಗಳೇ 40 ಜನ ಗೂಂಡಾಗಳನ್ನ ಕರೆಸಿ ಒಳಗಡೆ ಅವ್ರನ್ನ ಪೊಲೀಸು ಸಹಕಾರದೊಂದಿಗೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರು ಶಾಮೀಲಾಗಿ ಆ 40 ಜನ ಗೂಂಡಾಗಳನ್ನ ಒಳಗಡೆ ಬಿಟ್ಟು ಸಿಟಿ ರವಿ ಅವ್ರನ್ನ ಕೊಲೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಂದಿದ್ದಾರೆ. ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ಬೈದಿರೋ ಪದಗಳಲ್ಲಿ ನಿನ್ನ ಕೊಲೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಗೆ ನಿಮ್ಮನ್ನ ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಸುದ್ದಿ ಐತಿ, ಒಳಗೆ ಹೊಡೆದು ಭಾಳ ಟಾರ್ಚರ್ ಕೊಟ್ಟು ಒಯ್ದಾರ ಸುದ್ದಿ ಇದೆ. ಇನ್ನೂ ರಸ್ತೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜೀವದ ಅಪಾಯ ಇದೆ. ಅದಾದರೆ ಇದಕ್ಕೆ ಕಮಿಷನರ್ನೇ ಜವಾಬ್ದಾರಿ ಆಗ್ತಾರೆ ಮತ್ತು DCM ಜವಾಬ್ದಾರಿ ಆಗ್ತಾರೆ. ಇವರಿಬ್ಬರ ಆಟ ಫೋನ್ ನೋಡ್ಲಕತ್ತೀವಿ, ಕಂಟಿನ್ಯೂ DCM ಜೊತೆಗೆ ಮಾತಾಡ್ಕೊತಿದ್ದಾರೆ. ಬೆಂಗಳೂರಿನಲ್ಲಿ ಬ್ಯೂರೋ ರಿಪೋರ್ಟ್ ಟಿವಿ9.